ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ. ನಾನು ನಿಮ್ಮ ರಮೇಶ್ ರೇಜುಂಗೂರು. ಪ್ರಾದೇಶಿಕ ಬ್ಯಾಂಕ್ಗಳಿಗೆ ಸ್ಕೆಚ್ ಕನ್ನಡಿಗರೇ ಎಚ್ಚೆತ್ತುಕೊಳ್ಳಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕದಲ್ಲಿರ್ತಕ್ಕಂತಹ ಬಹುತೇಕ ಲಾಭದಲ್ಲಿರುವಂತಹ ಬ್ಯಾಂಕ್ಗಳನ್ನ ಕೇಂದ್ರ ಸರ್ಕಾರ ಉತ್ತರ ಭಾರತದ ಕೆಲವು ಬ್ಯಾಂಕ್ಗಳ ಜೊತೆಗೆ ಮರ್ಜ್ ಮಾಡಿ ಈಗಾಗಲೇ ಸಾಕಷ್ಟು ಲಾಭ ಗಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕನ್ನಡದ ಬ್ಯಾಂಕ್ಗಳನ್ನ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಮರ್ಜ್ ಮಾಡೋದ್ರ ಜೊತೆಯಲ್ಲಿ ಈಗ ಮತ್ತೊಂದು ಹೊಸ ರಣತಂತ್ರವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈಗಾಗಲೇ ಕರ್ನಾಟಕದಲ್ಲಿರುವಂತಹ ಪ್ರಾದೇಶಿಕ ಬ್ಯಾಂಕ್ಗಳನ್ನ ಒಂದುಗೂಡಿಸೋಣ, ಮರ್ಜ್ ಮಾಡೋಣ ಅನ್ನುವಂತಹ ರಣತಂತ್ರಕ್ಕೆ ಮತ್ತೊಮ್ಮೆ ನಾಂದಿ ಹಾಡಲಿಕ್ಕೆ ಶುರು ಮಾಡಿದ್ದಾರೆ. ಪ್ರಾದೇಶಿಕ ಬ್ಯಾಂಕ್ಗಳ ವಿಲೀನಕ್ಕೆ ಮಾಸ್ಟರ್ ಪ್ಲಾನ್, ಒಂದು ರಾಜ್ಯ ಒಂದು RRB ರಣತಂತ್ರ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಹೊಸ ತಂತ್ರ. ಪ್ರಾದೇಶಿಕ ಬ್ಯಾಂಕ್ಗಳನ್ನ ಮುಳುಗಿಸಲು ನಡೆಯುತ್ತಿದೆಯಾ ಕುತಂತ್ರ. ಕರ್ನಾಟಕದಲ್ಲಿರುವಂತಹ ಬ್ಯಾಂಕ್ಗಳನ್ನ ಈಗಾಗಲೇ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಹಂತದ ವಿಲೀನವನ್ನ ಮಾಡಿ ಮುಗಿಸಿದ್ದಾರೆ. ಕರ್ನಾಟಕದಲ್ಲಿದ್ದಂತಹ ವಿಜಯ ಬ್ಯಾಂಕ್ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇರ್ಬೋದು, ಕರ್ನಾಟಕ ಬ್ಯಾಂಕ್ ಇರ್ಬೋದು, ಇಂತಹ ಲಾಭದಾಯಕ ಬ್ಯಾಂಕ್ಗಳನ್ನ ಈಗಾಗಲೇ ಉತ್ತರ ಭಾರತದಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, ಯೂನಿಯನ್ ಬ್ಯಾಂಕ್ ಇರ್ಬೋದು, ಅಥವಾ ಬೇರೆ ಬೇರೆ ಬ್ಯಾಂಕ್ಗಳ ಜೊತೆಯಲ್ಲಿ ವಿಲೀನವನ್ನ ಮಾಡಿ ಕರ್ನಾಟಕದ ಅಸ್ತಿತ್ವವನ್ನೇ ನಾಶ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಇತ್ತೀಚೆಗೆ ಕರ್ನಾಟಕಕ್ಕೆ ಬಂದಂತಹ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮತ್ತೊಂದು ಪ್ರಸ್ತಾವವನ್ನ ಕನ್ನಡಿಗರ ಮುಂದಿಟ್ಟಿದ್ದಾರೆ. ಪದೇ ಪದೇ ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇರುವಂತಹ ಉತ್ತರ ಭಾರತೀಯರ ದರ್ಪ ಮತ್ತಷ್ಟು ಹೆಚ್ಚಾಗಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕವೂ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಬ್ಯಾಂಕ್ಗಳು ಇರ್ಬೋದು, ಭಾಷೆ ಇರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡೇ ಒಕ್ಕೂಟ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಆದರೆ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಹೊರಟಿದೆಯಾ, ಇಂತಹದೊಂದು ಅನುಮಾನ ಈಗ ಕಾಡ್ತಾ ಇದೆ. ಗ್ರಾಮೀಣ ಜನರ ಬದುಕಿಗೆ ಬೆಳಕಾಗಿರುವ ಪ್ರಾದೇಶಿಕ ಬ್ಯಾಂಕ್ಗಳು, ಕನ್ನಡ ನೆಲದ ಬ್ಯಾಂಕ್ಗಳಿಗೆ ಮತ್ತೆ ಸ್ಕೆಚ್. ಗ್ರಾಮೀಣ ಬ್ಯಾಂಕ್ಗಳ ಮೇಲೆ ತೂಗುಗತ್ತಿ. ಕಾರಣ ಏನಂತಂದ್ರೆ ಈಗಾಗಲೇ ವಿಜಯ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಜೊತೆಗೆ ಕರ್ನಾಟಕ ಬ್ಯಾಂಕ್ಗಳನ್ನ ಉತ್ತರ ಭಾರತದಲ್ಲಿರುವಂತಹ ಬ್ಯಾಂಕ್ಗಳ ಜೊತೆಗೆ ವಿಲೀನವನ್ನ ಮಾಡಿ ಲಾಸ್ ಅಲ್ಲಿದ್ದಂತಹ ಬ್ಯಾಂಕ್ಗಳ ಜೊತೆಯಲ್ಲಿ ಮರ್ಜ್ ಮಾಡಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದಿದ್ದು ಆಯಿತು. ಈಗ ಪ್ರಾದೇಶಿಕ ಬ್ಯಾಂಕ್ಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೈ ಹಾಕ್ತಾ ಇದ್ದಾರೆ. RRB ಬ್ಯಾಂಕ್ಗಳನ್ನು ಅಂದ್ರೆ ಪ್ರಾದೇಶಿಕ ಬ್ಯಾಂಕ್ಗಳು ಯಾವ್ಯಾವ ಇದಾವೋ ಅವೆಲ್ಲವನ್ನ ಒಟ್ಟುಗೂಡಿಸುವಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಕರ್ನಾಟಕದ ಮೇಲೆ ಪದೇ ಪದೇ ಉತ್ತರ ಭಾರತೀಯರ ಈ ದಬ್ಬಾಳಿಕೆ ನಡೀತಾನೆ ಇದೆ. ಒಂದ್ ಕಡೆಯಲ್ಲಿ ಹಿಂದಿ ಏಕಭಾಷೆ ಮಾಡಲಿಕ್ಕೆ ಹೊರಡುವಂತ ಪ್ರಯತ್ನ ಆಗ್ತಾ ಇದೆ, ಹಿಂದಿ ದಿವಸ ಆಚರಣೆ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಕರ್ನಾಟಕದಲ್ಲಿರ್ತಕ್ಕಂಥ ಬೇರೆ ಬೇರೆ ಏನು ಪ್ರಾದೇಶಿಕ ಬ್ಯಾಂಕ್ಗಳು ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಿರ್ಬೋದು, ಅವುಗಳನ್ನ ವಿಲೀನ ಮಾಡುವಂತಹ ಪ್ರಯತ್ನ ಒಂದ್ ಕಡೆ ಆದ್ರೆ, ಈಗ ಮತ್ತೆ ಪ್ರಾದೇಶಿಕ ಬ್ಯಾಂಕ್ಗಳಿಗೆ ಕೈ ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜನರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸುವ ನೆಪದಲ್ಲಿ ಈಗಾಗಲೇ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸುವಂಥದ್ದು ಮುಖ್ಯ. ಸೊ ಈ ಬ್ಯಾಂಕ್ಗಳನ್ನ ಒಟ್ಟುಗೂಡಿಸುವಂತ ಪ್ರಯತ್ನ ಮಾಡೋಣ, ಒಂದು ಬ್ಯಾಂಕ್ ಒಂದು ರಾಜ್ಯ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ದಕ್ಷಿಣ ವಲಯದ ಗ್ರಾಮೀಣ ಬ್ಯಾಂಕ್ಗಳಿಂದ 3,816 ಕೋಟಿ ನಿವ್ವಳ ಲಾಭ. 2023-24ನೇ ಸಾಲಿನಲ್ಲಿ ಲಾಭ ಗಳಿಸಿರುವ ಗ್ರಾಮೀಣ ಬ್ಯಾಂಕ್ಗಳು ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು, ತೆಲಂಗಾಣ, ಪುದುಚೇರಿ ಬ್ಯಾಂಕ್ಗಳ ಮೇಲೆ ನಿರ್ಮಲಾ ಕೆಂಗಣ್ಣು. ದಕ್ಷಿಣ ರಾಜ್ಯಗಳ ಮೇಲೆ ಬ್ಯಾಂಕ್ಗಳ ಮೇಲೆ ಕೆಂಗಣ್ಣು. ಹಾಗಾದ್ರೆ ಕನ್ನಡಿಗರಿಗೆ ಈ ಎಲ್ಲ ಬ್ಯಾಂಕ್ಗಳು ಏನು ನಷ್ಟವನ್ನು ಮಾಡಿದಾವ? ಬಹುತೇಕ ರೈತರಿಗೆ ಪ್ರಾದೇಶಿಕ ಬ್ಯಾಂಕ್ಗಳು ಇವತ್ತು ಲೋನ್ಗಳನ್ನ ಕೊಡ್ತಾ ಇದ್ದಾವೆ, ಅವರ ಬದುಕಿಗೆ ಬೆಳಕಾಗಿ ನಿಂತಿದ್ದಾವೆ. ಇಂತಹ ಬ್ಯಾಂಕ್ಗಳನ್ನ ಮತ್ತೆ ಮರ್ಜ್ ಮಾಡುವಂತಹ ಒಂದುಗೂಡಿಸುವಂತಹ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. KMF ಅನ್ನ ಅಮುಲ್ ಜೊತೆಗೆ ಮರ್ಜ್ ಮಾಡಲಿಕ್ಕೆ ಹೋಗಿ ಈಗಾಗಲೇ ಮುಖಭಂಗವನ್ನ ಅನುಭವಿಸಿದೆ. ಆದರೆ ಬ್ಯಾಂಕ್ಗಳನ್ನ ವಿಲೀನದಲ್ಲಿ ಈಗಾಗಲೇ ಒಂದು ಹಂತದ ಯಶಸ್ಸನ್ನು ಕಂಡಿರುವಂತಹ ಕೇಂದ್ರ ಸರ್ಕಾರ ಈಗ ಪ್ರಾದೇಶಿಕ ಬ್ಯಾಂಕ್ಗಳಿಗೆ ಕೈ ಹಾಕಲಿಕ್ಕೆ ಹೊರಟಿದೆ. ಹಾಗಾದ್ರೆ ಕನ್ನಡಿಗರಿಗೆ ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಏನು ಪ್ರಗತಿ ಗ್ರಾಮೀಣ ಬ್ಯಾಂಕ್ ಇರ್ಬೋದು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇರ್ಬೋದು, ಅಥವಾ ಬೇರೆ ಬೇರೆ ಬ್ಯಾಂಕ್ಗಳು ಏನಿದಾವೆ ಇವುಗಳಿಂದ ಕರ್ನಾಟಕ ಜನರಿಗೆ ಲಾಭ ಆಗ್ತಾ ಇಲ್ವಾ? ಯಾಕೆ ಪದೇ ಪದೇ ಕನ್ನಡಿಗರು ಈ ರೀತಿ ರಣತಂತ್ರ ನಡೆದಾಗಲೂ ಕೂಡ ನಮ್ಗೆ ಏನು ಆಗೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೂರುವಂಥದ್ದು ನ್ಯಾಯನ? ಖಂಡಿತವಾಗ್ಲೂ ಕೂಡ ಕರ್ನಾಟಕದ ಜನ, ಕನ್ನಡಿಗರು ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ.
ಹಿಂದಿಯನ್ನ ಹೇರಿಕೆ ಮಾಡಲಿಕ್ಕೆ ಈಗಾಗಲೂ ಒಂದು ಹಂತದ ಪ್ರಯತ್ನವನ್ನು ಮಾಡಿ ಸೈಲೆಂಟ್ ಆಗಿದೆ ಕೇಂದ್ರ ಸರ್ಕಾರ. ಹಿಂದಿಯ ವಿಚಾರದಲ್ಲಿ ಈಗಾಗಲೇ ಕನ್ನಡಿಗರು ರೊಚ್ಚಿಗೆದ್ದು ಹಿಂದಿ ನಮಗೆ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ತಮ್ಮ ಕೂಗನ್ನ ಕೂಗಿ ಆಗಿದೆ. ಆದ್ರೆ ಈಗ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ಕನ್ನಡದ ಅಸ್ಮಿತೆಗೆ ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಕನ್ನಡಿಗರು ಮತ್ತೆ ಧ್ವನಿ ಎತ್ತುವಂತಹ ಸಮಯ ಬಂದಿದೆ. ದಯಮಾಡಿ ಎಲ್ಲ ಕನ್ನಡಿಗರು ಕೂಡ ಈ ಪ್ರಾದೇಶಿಕ ಬ್ಯಾಂಕ್ಗಳ ಉಳಿವಿಗಾಗಿ ಧ್ವನಿ ಎತ್ತಲೇಬೇಕಾಗಿದೆ. ಭಾರತದ ಅರ್ಧದಷ್ಟು ಲಾಭಗಳನ್ನ ಗಳಿಸುತ್ತಿರುವಂತಹ ದಕ್ಷಿಣ ರಾಜ್ಯಗಳ ಬ್ಯಾಂಕ್ಗಳು, ಇಷ್ಟಾದರೂ ಬ್ಯಾಂಕ್ಗಳ ವಿಲೀನಕ್ಕೆ ರಣತಂತ್ರ. ಉತ್ತರ ಭಾರತದ ಬ್ಯಾಂಕ್ಗಳ ಜೊತೆ ಈಗಾಗಲೇ ಒಂದು ಹಂತದ ವಿಲೀನ. ಕರ್ನಾಟಕದ ವಿಜಯ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಕರ್ನಾಟಕ ಬ್ಯಾಂಕ್ ಮುಂತಾದ ಬ್ಯಾಂಕ್ಗಳು ಈಗಾಗಲೇ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿವೆ. ಸೊ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕನ್ನಡಿಗರು ಇಂಥ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂರೋದಿಲ್ಲ ಅನ್ನುವಂಥದ್ದನ್ನ ಮನಗಂಡು ಈ ಒಂದು ವಿಚಾರವನ್ನ ಹಿಂಪಡಿಲೇಬೇಕು. ಕನ್ನಡಿಗರು ಈಗಾಗಲೇ ಸಾಕಷ್ಟು ನಮ್ಮ ಪ್ರಜಾಧ್ವನಿ ಕಚೇರಿಗಳಿಗೆ ದೂರವಾಣಿ ಕರೆಗಳು ಬರ್ತಾ ಇದ್ದಾವೆ. ಇಂತಹದ್ದೊಂದು ವಿಷಯ ಕೇಂದ್ರ ಸರ್ಕಾರ ರಣತಂತ್ರವನ್ನು ಮಾಡ್ತಾ ಇದೆ, ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ ಅಂತೇಳಿ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ವಿಸ್ತೃತವಾದಂತಹ ವರದಿಯನ್ನು ನಾವು ಪ್ರಕಟ ಮಾಡ್ತಾ ಇರುವಂತದ್ದು. ಈಗಾಗಲೇ ಕೇಂದ್ರ ಸರ್ಕಾರ ಬೇರೆ ಬೇರೆ ಬ್ಯಾಂಕ್ಗಳನ್ನ, ಕರ್ನಾಟಕದಲ್ಲಿರುವಂತಹ ಏನು ಲಾಭದಾಯಕ ಬ್ಯಾಂಕ್ಗಳನ್ನ ನಷ್ಟದಲ್ಲಿರುವಂತಹ ಬ್ಯಾಂಕ್ಗಳ ಜೊತೆನಲ್ಲಿ ಮರ್ಜ್ ಮಾಡಿ ಕನ್ನಡಿಗರಿಗೆ ಅವಮಾನವನ್ನ ಮಾಡಿದೆ. ಈಗ ಮತ್ತೆ ಅಂಥದ್ದ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇರುವಂತದ್ದು. ಸೊ ಈ ವಿಚಾರ ಸಂಪುಟಾಗಿ ಕನ್ನಡಿಗರು ನಿಜಕ್ಕೂ ಧ್ವನಿ ಎತ್ತಬೇಕಾಗಿದೆ. ಕೇವಲ ನಮ್ಮ ಕಚೇರಿಗೆ ದೂರವಾಣಿ ಕರೆಯನ್ನ ಮಾಡಿ ಹೇಳಿರುವಂತದ್ದು ಒಂದು ಭಾಗ ಆದ್ರೆ, ಕನ್ನಡಿಗರೇ ನಿಮ್ಮ ಅಭಿಪ್ರಾಯ ಇಲ್ಲಿ ಮುಖ್ಯ ಆಗುತ್ತೆ. ಕನ್ನಡ ನಾಡಿನ ಪ್ರತಿಯೊಬ್ಬರು ಕೂಡ ಈ ವಿಚಾರದಲ್ಲಿ ಧ್ವನಿ ಎತ್ತಿದರೆ ಮಾತ್ರ ಇಂತಹ ಒಂದು ಹೀನ ಕೆಲಸಕ್ಕೆ ಕೈ ಹಾಕುವಂತ ಏನು ಕೆಲಸವನ್ನು ಮಾಡ್ತಾ ಇದೆಯೋ ಕೇಂದ್ರ ಸರ್ಕಾರ ಇದನ್ನ ಕೈ ಬಿಡಲಿಕ್ಕೆ ಸಾಧ್ಯ. ಕನ್ನಡಿಗರ ಧ್ವನಿ ಇಲ್ಲಿ ಮುಖ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ವಿಚಾರದಲ್ಲಿ ಧ್ವನಿ ಎತ್ತಬೇಕು. ಕನ್ನಡದ ಪ್ರಾದೇಶಿಕ ಬ್ಯಾಂಕ್ಗಳನ್ನ ಉಳಿಸಿಕೊಳ್ಬೇಕು ಅನ್ನುವಂಥದ್ದು ಪ್ರಜಾಧ್ವನಿಯ ಕಳಕಳಿ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.